ಜೈ ಹಿಂದ್ ವಿದ್ಯಾರ್ಥಿಗಳೇ. ಆರ್ಮಿ ಅಗ್ನಿವೀರ್ ರಿಸಲ್ಟ್ ಇವತ್ತು ಬಿಟ್ಟಿದಾರಂತ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕೂಡ ಇನ್ನೂ ಬಿಟ್ಟಿದಾರಲ್ವಾ, ಈ ವಿಡಿಯೋದಲ್ಲಿ ಎಲ್ಲ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಫಸ್ಟ್ ಡೈರೆಕ್ಟ್ ಪಾಯಿಂಟಿಗೆ ಬಂದರೆ, ಕರ್ನಾಟಕದಲ್ಲಿ ರಿಸಲ್ಟ್ ಇನ್ನೂ ಬಂದೇ ಇಲ್ಲ. ಸೊ ಬರ್ಬೋದು, ಇವತ್ತು ಸಾಯಂಕಾಲ ಬರ್ಬೋದು, ಇಲ್ಲ ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು. ಇನ್ನು ಕೇವಲ 2 ದಿನದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಈಗ ಯಾವ್ಯಾವ ಸ್ಟೇಟ್ ಬಿಟ್ಟಿದಾರಂತ ನೋಡೋದಾದ್ರೆ, ಇಲ್ಲಿ ನೋಡಿ ಫೈನಲ್ ರಿಸಲ್ಟ್ ಅಂತ ಇದೆ. ಕ್ಲಿಕ್ ಮಾಡಿ. ಈ ವೆಬ್ಸೈಟ್ ಓಪನ್ ಆಗೋದಿಲ್ಲ ಜಲ್ದಿ. ಸೊ ಕ್ಲಿಕ್ ಮಾಡಿದಾದ ನಂತರ ಇಲ್ಲಿದೆ ನೋಡಿ, ಅಂಬಲ್ ಅಂತ ಇದೆ, ಚೆನ್ನೈ. ಸೊ ಈ ಥರ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಅಗ್ನಿವೀರ್ GD ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಆನ್ 8 ಏಪ್ರಿಲ್ 25. ಸೊ ಈ ಥರ ಡೇಟ್ ಕೂಡ ಇದೆ, ನೋಡ್ಕೊಳ್ಳಿ. ಈ ಥರ 16 ಏಪ್ರಿಲ್, 25 ಏಪ್ರಿಲ್, ಮೇ. ಸೊ ಇದು APR ಅಂತ ಇದೆ. ಸೊ ಈ ಥರ ನಿಮ್ಮದು ರಿಸಲ್ಟ್ ಬರುತ್ತೆ. ಸೊ ಈಗ ಬಂದಿದ್ದ ಪ್ರಕಾರ ಅಂಬಾಲಾ ಅಂತ ಬಂದಿದೆ ಯಾವುದೋ ಒಂದು, ಅದ್ರ ಜೊತೆಗೆ ಚೆನ್ನೈ. ಹಾಗೆ ಚೆನ್ನೈಯಲ್ಲಿ ಚೆನ್ನೈ ಸ್ಟೇಟದ್ದು ಪೂರ್ತಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಿಕಿಂದ್ರಾಬಾದ್ ಯಾರು ಹಾಕಿದಾರ ಅಲ್ಲಿದ್ದವ್ರದ್ದು ಬಂದಿದೆ. ಹಾಗಾಗಿ ನಮ್ಮ ಕರ್ನಾಟಕದ ಯಾರೋ ಇನ್ನೂ ಬಂದೇ ಇಲ್ಲ. ದೆಹಲಿ ಬಂದಿದೆ, ಜೈಪುರ್ ಕೂಡ ಬಂದಿದೆ. ಹಾಗಾಗಿ ಕಲ್ಕತ್ತಾ ಕೂಡ ಕೊಟ್ಟಿದ್ದಾರೆ. ಆನಂತರ ಪುಣೆ ಕೂಡ ಬಂದಿದೆ. ಪುಣೆ ಇದೆ ನೋಡಿ, ಅಹಮದಾಬಾದ್, ಪುಣೆ, ಮುಂಬೈ, ಪುಣೆ. ಆಮೇಲೆ ಶಿಲ್ಲಾಂಗ್ ಕೂಡ ಬಂದಿದೆ. ಇವತ್ತಿಷ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂದಿಂದು ನಮ್ಮದು ಕರ್ನಾಟಕ, ಇನ್ನು ಉಳಿದಿದ್ದು ಸ್ಟೇಟ್ಗಳು ಜಾಸ್ತಿನೇ ಬಂದೇ ಇಲ್ಲ. ಸೊ ಉಳಿದಿದ್ದು ಸ್ಟೇಟ್ ಕೂಡ ಬರಬೇಕು. ಸೊ ವೇಟ್ ಮಾಡಿ. ನಾವು PDF ಬಿಟ್ಟರೆ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ವಿಡಿಯೋ ಮಾಡಿ ತಿಳಿಸ್ತೀನಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ರಿಸಲ್ಟ್ ಇನ್ನೂ ಬಂದಿಲ್ಲ. ಸೊ ಡೋಂಟ್ ವರಿ, ಬರುತ್ತೆ. ಯಾರು ಟೆನ್ಷನ್ ತೊಗೊಳ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.